ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ನಿಂದ ಈಗ ಅಭಯ ಸಿಕ್ಕಿದೆ. ಸುರ್ಜೇವಾಲಾ, ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಇಬ್ಬರೂ ಕೂಡ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿದ್ದಾರೆ. ಹೈಕಮಾಂಡ್ ನಿಮ್ಮ ಬೆಂಬಲಕ್ಕಿದೆ, ಸಮಸ್ತ ಸಚಿವರು ಶಾಸಕರು ಎಲ್ಲರ ಬೆಂಬಲವೂ ನಿಮ್ಮ ಪರವಾಗಿದೆ ಮತ್ತು ಪಕ್ಷ ಕೂಡ ನಿಮ್ಮ ಪರವಾಗಿ ನಿಲ್ಲುತ್ತೆ, ನೀವು ಧೈರ್ಯಗೆಡಬೇಡಿ ಅಂತ ಅವರಿಗೆ ಹೇಳಿದ್ದಾರೆ. ಇವತ್ತು ಹೇಳ್ತಾರೆ, ಮುಂದಕ್ಕೆ ಹೋಗ್ತಾ ಇರ್ತಾರೆ. ಯಾವುದು ಕೂಡ ಅವರ ರಾಜಕೀಯ ಜೀವನದಲ್ಲಿ ಯಾವುದೂ ಕೂಡ ಒಳ್ಳೆಯದನ್ನು ಹಿಡಿದು ಸಾಧನೆ ಮಾಡಿದಂತಾಗಲಿ, ಅದನ್ನು ನಿರೂಪಣೆ ಮಾಡಿದಂಥದ್ದಾಗಲಿ, ನಿರೂಪಿಸ್ತಕ್ಕಂಥದ್ದಾಗಲಿ ಇವತ್ತಿನವರೆಗೂ ಆಗಿಲ್ಲ. ಸುಳ್ಳು ಅವರ ಜೀವನ. ಓಕೆ, ಡಿ ಕೆ ಸುರೇಶ್ ಅವರು ಕೂಡ ಅದೇ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕರ ಒಳಗಡೆ ಆಂತರಿಕವಾಗಿ ಏನಾದರೂ ಇರಲಿ, ಅವರ ಒಗ್ಗಟ್ಟನ್ನು ನೋಡಿ. ಯಾವಾಗ ಈ ಸುದ್ದಿ ಹೊರಗೆ ಬಂತು, ಒಬ್ಬರಾದ ಮೇಲೆ ಒಬ್ಬರು ಮುಖ್ಯಮಂತ್ರಿಯ ಪರ ನಿಲ್ತಾ ಇರತಕ್ಕಂಥ ಮಾತನ್ನು ಆಡ್ತಾ ಇದ್ದಾರೆ. ಇನ್ನು ಬಿಜೆಪಿ ಮತ್ತು JDSನವರು ರಾಜಭವನವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ, ಸರ್ಕಾರವನ್ನು ಹೆದರಿಸುವ, ಅಸ್ಥಿರಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಮತ್ತೊಬ್ಬರ ಮಾತು. ನ್ಯಾಯಾಲಯದಲ್ಲಿ ಇದ್ರ ಬಗ್ಗೆ ನಾವು ಫೈಟ್ ಮಾಡ್ತೀವಿ ಅಂತ CM ವಿರುದ್ಧ ಪ್ರಾಸಿಕ್ಯೂಷನ್ ರಾಜಕೀಯ ದುರುದ್ದೇಶ, ಡಿ ಕೆ ಸುರೇಶ್ ಹೇಳಿರೋ ಮಾತಿದು. ರಾಜ್ಯಪಾಲರು ತಕ್ಷಣವೇ ಅನುಮತಿಯನ್ನು ವಾಪಸ್ ಪಡೆಯಬೇಕು ಅಂತ ಡಿ ಕೆ ಸುರೇಶ್ ಅವರು ಆಗ್ರಹಿಸಿದ್ದಾರೆ. ಬಿಜೆಪಿ ಮತ್ತು JDSನವರು ರಾಜಭವನವನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ ಅಂತ ಎಲ್ಲವೂ ಎಕ್ಸ್ಪೆಕ್ಟೆಡ್ ಆ್ಯಂಡ್ ನಿರೀಕ್ಷಿತ ಮಾತುಗಳೇ ಬರ್ತಾ ಇರೋದು. ಇದೆಲ್ಲವೂ ಕೂಡ ಯಾರು ವಿರೋಧ ಪಕ್ಷದಲ್ಲೇ ಇರಲಿ, ಅದು BJPಯವರಾಗಿರಲಿ, ಕಾಂಗ್ರೆಸ್ ಅವರಾಗಿರಲಿ, JDS ಅವರಾಗಿರಲಿ, ವಿರೋಧ ಪಕ್ಷದಲ್ಲಿದ್ದಾಗ ಈ ಮಾತು ಸಹಜ. ಇದೇ ಡೈಲಾಗ್ಗಳನ್ನೇ ಕಾಂಗ್ರೆಸ್ ಅವರು ಹೊಡೆದಿದ್ದರು, ಈಗ BJPಯವರು ಅದೇ ರೀತಿ ಹೊಡಿತಾ ಇದ್ದಾರೆ. ಬಟ್ ಆಗಬೇಕಾಗಿರೋ ಕೆಲಸ ಏನು ಅಂತಕ್ಕಂಥದ್ದನ್ನು ಯಾರೂ ಮಾತಾಡ್ತಾ ಇಲ್ಲ. ರಾಜ್ಯಪಾಲರು ತಮ್ಮ ಅಧಿಕಾರಾವಧಿಯನ್ನು ಬಳಸಿ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅನ್ನೋದಾದರೆ ಹೋರಾಟ ಮಾಡಲಿ, ಮಾಡಬೇಕಾಗತ್ತೆ. ರಾಜೀನಾಮೆ ಕೊಡಲ್ಲ, ಅದು ಅವರವರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ನೈತಿಕತೆ, ಮೊರಾಲಿಟಿ ಅಂತಕ್ಕಂಥದ್ದು ಬರುತ್ತಲ್ವ, ಅದು ಬಂದಾಗ ಏನು ಎತ್ತ ಅಂತ ನೋಡಬೇಕು.